ಹಲೋ, ಇವತ್ತು ಬೆಳಗ್ಗೆನೆ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮಾಡಿದ್ರು. ಚೆನ್ನಾಗಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿತ್ತು. ಜೊತೆಗೆ ಪಾಪುಗೆ ಬಿಸಿಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಬಂದಿದ್ವಿ. ನಮ್ಮ ಪಕ್ಕದ ಮನೇಲಿ ಕೂಡ ಅವಳಿಗಿಂತ ಒಂದು ತಿಂಗಳು ಚಿಕ್ಕ ಪಾಪು ಇದೆ. ಸೊ ಅದ್ರ ಜೊತೆಗೆ ಬಿಸಿಲಿಗೆ ಕಾಯಿಸೋಣ ಅಂತ ಕರ್ಕೊಂಬಂದ್ವಿ. ಇವಳು ನೋಡಿದ್ರೆ ಅದನ್ನ ಎತ್ಕೋಬೇಕು ಅಂತ ಕೈಯೆಲ್ಲ ಹೊಡೆದಿದ್ಲು. ಸೊ ಮನೆಗೆ ಕರ್ಕೊಂಬಂದು ಸ್ವಲ್ಪ ಸಾಲಿಡ್ ಸ್ಟಾರ್ಟ್ ಮಾಡಿದ್ವಲ್ಲ, ಅದಕ್ಕೆ ಇವತ್ತು ಬೇಳೆ ಕಟ್ಟು ತಿನ್ನಿಸ್ಬೇಕಾಗಿತ್ತು. ಅದಕ್ಕೆ ಅಂತೂ ಬೇಳೆ ಬೇಯಿಸಿದ್ವಿ. ಬಟ್ ನಮ್ಮ ಅಜ್ಜಿ ಏನು ಮಾಡಿದ್ದಾರೆ, ಅದ್ರ ಜೊತೆಗೆ ಹೆಸರು ಕಾಳು ಹಾಕ್ಬಿಟ್ಟಿದ್ದಾರೆ. ಸೊ ಅದಷ್ಟು ಚೆನ್ನಾಗಿರಲಿಲ್ಲ. ಅವಳಿಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಆ್ಯಂಡ್ ತುಂಬ ತಿಕ್ ಕನ್ಸಿಸ್ಟೆನ್ಸಿ ಇತ್ತು. ನೋಡಿ ಮುಖ ಮೂತಿ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಮಧ್ಯಾಹ್ನಕ್ಕೂ ಕೂಡ ಉಪ್ಸಾರು ಮಾಡಿದರು. ಉಪ್ಸಾರು ತಿಂತಾ ಇದ್ದೆ. ಅಜ್ಜಿ ಪಾಪುನ ಎತ್ಕೊಂಡಿದ್ರು. ಯಾವ ಸ್ಟೈಲಲ್ಲಿ ಮಲ್ಕೊಂಡಿದ್ದಾಳೆ ನೋಡಿ ನನ್ನ ಮಗಳು. ಒಂದೊಂದು ಥರ ಆಡ್ತಾಳೆ ಒಂದೊಂದು ಸತಿ. ಅದಾದಮೇಲೆ ಅವ್ರು ಚಿಕ್ಕಿ ಅವಳಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ಲು. ಸೊ ಮಕ್ಕಳಿಗೆ ಸಾಲಿಡ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಜನ ಡೌಟ್ಸ್ ನನ್ನ ಕೇಳ್ತಾನೆ ಇದ್ದೀರಾ. ನೆಕ್ಸ್ಟ್ ವೀಡಿಯೋನಲ್ಲಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ಕಾಯ್ತಾ ಇರಿ.